ಹೆಲೋ ಸ್ಟೂಡೆಂಟ್ಸ್, KCT ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ಸದ್ಯಕ್ಕೆ KCT ವಿದ್ಯಾರ್ಥಿಗಳಿಗೆ ಇನ್ನ 2 ದಿನ ನಿಮಗೆ ಆಪ್ಷನ್ ಟ್ರೀ ನಡೆಯುತ್ತೆ. ಸೊ ಆಪ್ಷನ್ ಟ್ರೀ ನಡೆದ ನಂತರ 3 ದಿನದ ನಂತರ ನಮ್ಮ ಕೆಯರು ಹೇಳಿರೋ ಪ್ರಕಾರ ನಿಮ್ಗಾದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ಮಾಕ್ ಅಲಾಟ್ಮೆಂಟ್ ಬಗ್ಗೆ ನಿಮಗೆ ಈಗಾಗಲೇ ನಾನು ಮಾಹಿತಿಯನ್ನು ತಿಳಿಸಿದ್ದೆ, ಓಕೆನಾ. ಸೊ ಈಗ ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಯಾವುದೇ ರೀತಿ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ಏನ್ ಮಾಡಬೇಕು ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂತಾ ಹೋಗೋಣ. ಸೊ ಮಾಕ್ ಅಲಾಟ್ಮೆಂಟ್ ಅಂತಂದ್ರೆ ಒಂದು ಡೆಮೋ ರೀತಿ ನಿಮ್ಗಾದ್ರೆ ಒಂದು ಕಾಲೇಜ್ ಅನ್ನ ಅಲಾಟ್ ಮಾಡ್ತಕ್ಕಂಥದ್ದು ಆಸ್ ಪರ್ ಯುವರ್ ಆಪ್ಷನ್ ಟ್ರೀ ಆಗಿರುತ್ತೆ. ಅಂತಂದ್ರೆ ನಿಮ್ಮ ಆಪ್ಷನ್ ಟ್ರೀ ಪ್ರಕಾರ ನಿಮಗೆ ನಿಮ್ಮ ರ್ಯಾಂಕ್ಗೆ ತಕ್ಕಂತೆ ಯಾವ ಕಾಲೇಜ್ ಅಲಾಟ್ ಆಗುತ್ತೋ ಆ ಒಂದು ಕಾಲೇಜನ್ನು ಅಲಾಟ್ ಮಾಡ್ತಾರೆ. ಇನ್ ಕೇಸ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ನಿಮಗೆ ಕಾಲೇಜ್ ಅಲಾಟ್ ಆಗಿಲ್ಲ ಅಂತಹ ಸಮಯದಲ್ಲಿ ಏನು ಮಾಡ್ಬೇಕಂತಂದ್ರೆ, ನಿಮಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ರ್ಯಾಂಕ್ಗೆ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂತಹ ಆಪ್ಷನ್ ಟ್ರೀ ಲಿಸ್ಟ್ ಅಲ್ಲಿ ನಿಮ್ಮ ಕಾಲೇಜಸ್ ಸೆಲೆಕ್ಟ್ ಮಾಡಿರ್ತೀರಿ ನೋಡಿ, ಆ ಕಾಲೇಜ್ಗೂ ನಿಮ್ಮ ರ್ಯಾಂಕ್ಗೂ ಯಾವುದೇ ರೀತಿ ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಹೇಳಿ ಅರ್ಥ, ಓಕೆನಾ. ಸೊ ಕಾಲೇಜ್ ಅಲಾಟ್ ಆಗಿಲ್ಲ ಅಂದ ತಕ್ಷಣ ನಮ್ಮ ಕೆಯರು ವಿದ್ಯಾರ್ಥಿಗಳಿಗೆ ನಿಮ್ಮ ಆಪ್ಷನ್ ಟ್ರೀನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಸೊ ಅಂತಹ ಸಮಯದಲ್ಲಿ ನೀವೇನು ಮಾಡಬೇಕಾಗಿರುತ್ತೆ ಅಂತಂದ್ರೆ, ಇನ್ನೂ ಹೆಚ್ಚು ಕಾಲೇಜಸ್ಗಳನ್ನು ನಿಮ್ಮ ಒಂದು ಆಪ್ಷನ್ ಟ್ರೀ ಲಿಸ್ಟಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಸೊ ನೀವು ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡ್ಕೊಳ್ಳಿ, ನಿಮ್ಮ ರ್ಯಾಂಕ್ಗೆ ಎಷ್ಟು ಕಾಲೇಜಸ್ಗಳು ಯಾವ ರೀತಿ ಕಾಲೇಜಸ್ಗಳೆಲ್ಲ ಅಲಾಟ್ ಆಗಿದೆ ಆ ಕಾಲೇಜಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿ. ಒಂದು ನೆನಪಿರಲಿ, ಸೊ ನೀವು ಯಾವ್ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ತೀರಿ ನೋಡಿ, ಸೊ ಆ ಒಂದು ಕಾಲೇಜ್ ಏನಾದರೂ ಅಲಾಟ್ ಆದರೆ ಆ ಒಂದು ಕಾಲೇಜಲ್ಲಿ ನೀವು ಸ್ಟಡಿ ಮಾಡೋದಕ್ಕೆ ನೀವು ರೆಡಿಯಾಗಿರ್ಬೇಕಾಗಿರುತ್ತೆ. ಯಾಕೆ ಅಂತಂದರೆ ತುಂಬ ವಿದ್ಯಾರ್ಥಿಗಳು ಎಲ್ಲ ಕಾಲೇಜಸ್ಸನ್ನು ಆ್ಯಡ್ ಮಾಡಿಬಿಡ್ತಾರೆ, ಬಟ್ ಆ ಒಂದು ಕಾಲೇಜಲ್ಲಿ ಅವರು ಸ್ಟಡಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಆ ರೀತಿ ಆಗೋದು ಬೇಡ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಆ ಒಂದು ಕಾಲೇಜಸ್ನೆಲ್ಲ ಆ್ಯಡ್ ಮಾಡ್ತಾ ಬನ್ನಿ, ಓಕೆನಾ. ಮತ್ತು ಡಿಲೀಟ್ ಸಹ ಮಾಡ್ಬೋದು. ಈಗಾಗಲೇ ಯಾವ ಕಾಲೇಜಸ್ಸನ್ನೆಲ್ಲ ನೀವು ಆ್ಯಡ್ ಮಾಡಿದ್ರು ಆ ಒಂದು ಕಾಲೇಜಸ್ಗಳನ್ನು ಸಹ ಡಿಲೀಟ್ ಮಾಡ್ಬೋದು. ಮತ್ತು ಆರ್ಡರನ್ನು ಚೇಂಜ್ ಮಾಡ್ಬೋದು. 5th ಪೊಸಿಷನ್ ಇರ್ತಕ್ಕಂತಹ ಕಾಲೇಜಿನ 1st ಪೊಸಿಷನ್ಗೆ ನೀವು ಚೇಂಜಸ್ ಅನ್ನು ಸಹ ಮಾಡ್ಬೋದಾಗಿರುತ್ತೆ. ಅಂತಂದ್ರೆ ನೀವು ಆರ್ಡರ್ ಅನ್ನ ಚೇಂಜ್ ಮಾಡೋದಕ್ಕೂ ಸಹ ಅವಕಾಶವನ್ನ ನಮ್ಮ ಕೆಯರು ಕೊಡ್ತಾರೆ ನಿಮಗೆ, ಓಕೆನಾ. ಸೊ ಇನ್ ಕೇಸ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಓಕೆನಾ. ಸೊ ನೀವು ಎಡಿಟ್ ಮಾಡ್ಕೊಳ್ಳಿ, ನಿಮಗೂ ಸಹ ಫಸ್ಟ್ ರೌಂಡ್ ಅಲ್ಲಿ ಇಲ್ಲ ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಖಂಡಿತವಾಗ್ಲೂ ಸೀಟ್ ಅಲಾಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್.